ಬಾಲಿವುಡ್ ನಟ ರಣವೀರ್ ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಇಂದು ಟ್ರೆಂಡಿಂಗ್ನಲ್ಲಿದ್ದಾರೆ. ಅದು ವಿವಾದದಿಂದಾಗಿ. ಅವರ ಮುಂಬರುವ ಚಿತ್ರ ದುರಂಧರ್ ಬಿಡುಗಡೆಗೂ ಮುನ್ನ ಅವರು ಗೋವಾದಲ್ಲಿ ನಡೆದ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಕಳೆದ 50 ವರ್ಷಗಳಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಾಗಿ ತಲೈವ ರಜನಿಕಾಂತ್ ಅವರಿಗೆ ಪ್ರೀತಿಯಿಂದ ಗೌರವ ಸಲ್ಲಿಸುವ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದ ರಣವೀರ್ ಸಿಂಗ್ ಅದೇ ಕಾರ್ಯಕ್ರಮದಲ್ಲಿ ಅಪ್ಪಟ ಕನ್ನಡ ಚಿತ್ರ ನಂತರ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ದಂತಕಥೆ ಕಾಂತಾರ ಬಗ್ಗೆ, ಅದರಲ್ಲಿ ಬರುವ ದೈವದ ರಿಷಬ್ ಶೆಟ್ಟಿ ಅವರ ನಟನೆಯನ್ನ ಅನುಕರಣೆ ಮಾಡಿದ ಬಗ್ಗೆ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಚಾಮುಂಡಿ ದೇವಿಯನ್ನ ದೈವವೆನ್ನುವ ಬದಲು ದೆವ್ವ ಎನ್ನುವ ರೀತಿ ಸಂಬೋಧಿಸಿ ವಿಕಾರವಾಗಿ ರಿಷಬ್ ಶೆಟ್ಟಿ ನಟನೆಯನ್ನ ಅನುಕರಿಸಿದ್ದಾರೆ. ಅವರು ಆ ರೀತಿ ಮಾಡುವಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರು ಅದನ್ನು ನೋಡಿ ಸುಮ್ಮನಾಗೋದು ಅಥವಾ ವಿರೋಧಿಸುವ ಬದಲು ನಗುತ್ತಾ ಪ್ರೋತ್ಸಾಹಿಸಿದ್ದು ಕೂಡ ಹಲವರಿಗೆ ಇಷ್ಟವಾಗ್ತಿಲ್ಲ. ಇನ್ನು 11 ದಿನ ಕಳೆದರಾಯಿತು. ಡೆವಿಲ್ ಚಿತ್ರಮಂದಿರಗಳಲ್ಲಿ ರಾರಾಜಿಸುತ್ತದೆ. ಕಾತರದಿಂದಲೇ ಕಾಯ್ತಾ ಇರೋ ಅಭಿಮಾನಿಗಳಿಗೆ ದಿ ಡೆವಿಲ್ ದರ್ಶನವಾಗ್ತಾ ಇದೆ. ಜೈಲಿನಲ್ಲಿರೋ ದರ್ಶನ್ ಇಲ್ಲದೆ ಈ ಚಿತ್ರ ರಿಲೀಸ್ ಏನೋ ಆಗ್ತಾ ಇದೆ. ಆದರೆ ಅಭಿಮಾನಿಗಳೇ ಇದರ ಪ್ರಮೋಷನ್ ಮಾಡೋಕೆ ಸಜ್ಜಾದಂತಿದೆ. ಆದರೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಅಷ್ಟರಲ್ಲಿಯೇ ದರ್ಶನ್ ಬಿಟ್ಟು ಇಡೀ ತಂಡ ಮಾಧ್ಯಮದ ಮುಂದೆ ಬರ್ತಾ ಇದೆ. ಡಿಸೆಂಬರ್ 2ರಂದು ಈ ಚಿತ್ರದ ಪ್ರೆಸ್ ಆಯೋಜನೆಯಾಗಿದೆ. ಬೆಳಿಗ್ಗೆ 11:30ಕ್ಕೆ ಬೆಂಗಳೂರಿನ ಶೆರಟಾನ್ ಹೋಟೆಲ್ನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಪ್ಲಾನ್ ಆಗಿದೆ. ಡೈರೆಕ್ಟರ್ ಮಿಲನ ಪ್ರಕಾಶ್, ಚಿತ್ರದ ನಾಯಕಿ ರಚನಾ ರೈ, ಕ್ಯಾಮರಾಮನ್ ಸುಧಾಕರ್, ಎಸ್ ರಾಜ್ ಹೀಗೆ ಎಲ್ಲರೂ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಇರ್ತಾರೆ. ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಿಲೀಸ್ ಆಗ್ತಾ ಇದೆ. ಈ ಮೊದಲು ಡಿಸೆಂಬರ್ 12ರಂದು ಈ ಚಿತ್ರ ಬರುತ್ತೆ ಅಂತ ಅನೌನ್ಸ್ ಆಗಿತ್ತು. ಆದರೆ ಸಡನ್ ಆಗಿಯೇ ಡಿಸೆಂಬರ್ 11ರಂದು ಈ ಚಿತ್ರ ಬರುತ್ತೆ ಅನ್ನೋ ಮಾಹಿತಿ ಹೊರಬಂದಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಹೈ ವೋಲ್ಟೇಜ್ ಸಿನಿಮಾ ದಿ ಡೆವಿಲ್ ಬಿಡುಗಡೆಗೆ ಕೆಲ ದಿನಗಳಷ್ಟೇ ಬಾಕಿ ಇದ್ದು, ದಿನೇ ದಿನೇ ಈ ಬಗ್ಗೆ ಅಭಿಮಾನಿಗಳಲ್ಲಿ ಕ್ರೇಜ್ ಹೆಚ್ಚಾಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಹೈ ವೋಲ್ಟೇಜ್ ಸಿನಿಮಾ ದಿ ಡೆವಿಲ್ ಬಿಡುಗಡೆಗೆ ಕೆಲ ದಿನಗಳಷ್ಟೇ ಬಾಕಿ ಇದ್ದು, ದಿನೇ ದಿನೇ ಈ ಬಗ್ಗೆ ಅಭಿಮಾನಿಗಳಲ್ಲಿ ಕ್ರೇಜ್ ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ದರ್ಶನ್ ಅವರ ಸೋಷಿಯಲ್ ಮೀಡಿಯಾದಿಂದ ಕುತೂಹಲ ಕೆರಳಿರುವ ಪೋಸ್ಟ್ ಒಂದು ವೈರಲ್ ಆಗಿದೆ. ಪ್ರಸ್ತುತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ ಅವರ ಎಕ್ಸ್ ಖಾತೆಯಿಂದ ಕಾಯುವಿಕೆ ಬಹುತೇಕ ಅಂತ್ಯವಾಗಿದೆ. ಇಂದು ಬೆಳಿಗ್ಗೆ 10:05ಕ್ಕೆ ಟ್ರೇಲರ್ ಅನೌನ್ಸ್ಮೆಂಟ್ ಎಂಬ ಪೋಸ್ಟ್ ಒಂದು ವೈರಲ್ ಆಗಿದೆ. 1 ಗಂಟೆ ಹಿಂದೆಯಷ್ಟೇ ಮಾಡಿದ ಈ ಪೋಸ್ಟ್ ಅನ್ನ ಈಗಾಗಲೇ 78,000 ಜನ ವೀಕ್ಷಿಸಿದ್ದಾರೆ. ಆದರೆ ದರ್ಶನ್ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋದ್ರಿಂದ ಅವರ ಖಾತೆಯಿಂದ ಆಗಿರುವ ಪೋಸ್ಟ್ ಬಗ್ಗೆ ಈಗ ಭಾರಿ ಕುತೂಹಲ ಮೂಡಿದೆ. ಅನೇಕರು ದರ್ಶನ್ ಜೈಲಿನಿಂದ ಟ್ವೀಟ್ ಮಾಡಿದ್ರ ಅಂತ ಕಾಮೆಂಟ್ ಹಾಕ್ತಿದ್ದಾರೆ. ಇನ್ನು ಕೆಲವರು ಟ್ರೇಲರ್ ಲಾಂಚ್ ಎಲ್ಲಿಂದ, ಜೈಲಿನಿಂದನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದರ್ಶನ್ ತಮ್ಮ ಸೂಪರ್ ಹಿಟ್ ಕಾಟೇರ ಚಿತ್ರದ ಬಳಿಕ ನಟಿಸುತ್ತಿರುವ ಹೈ ವೋಲ್ಟೇಜ್ ಸಿನಿಮಾ ಇದಾಗಿದೆ. ಈ ಸಿನಿಮಾ ಬಿಡುಗಡೆಗೆ ಕೆಲ ದಿನಗಳು ಬಾಕಿ ಇದ್ದು ಕ್ರೇಜ್ ಹೆಚ್ಚಾಗುತ್ತಿದೆ. ಈಗಾಗಲೇ ಬಿಡುಗಡೆಯಾಗಿರುವ ಟೀಸರ್ ಹಾಗೂ ಹಾಡುಗಳಿಂದಲೇ ಡೆವಿಲ್ ಸಿನಿಮಾ ಸದ್ದು ಮಾಡಿದೆ. ಹೀಗಿರುವಾಗ ದರ್ಶನ್ ಅವರ ಈ ಪೋಸ್ಟ್ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಹುಟ್ಟಿಸಿದೆ. ಡಿಕೆಡಿ ವೇದಿಕೆ ಮೇಲೆ ಶಿವರಾಜ್ ಕುಮಾರ್ ಜೊತೆಗೆ ನಟಿ ರಚಿತಾ ರಾಮ್ ಅವರು ಹೆಜ್ಜೆ ಹಾಕಿರುವ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಸದ್ಯ ಡಿಕೆಡಿಯ ತೀರ್ಪುಗಾರರಾಗಿರುವ ರಚಿತಾ ರಾಮ್ ವೇದಿಕೆ ಮೇಲಿನ ಸಂತಸದ ಕ್ಷಣಗಳನ್ನು ಹಂಚಿಕೊಂಡು, ಈ ವಾರಾಂತ್ಯದ ಡಿಕೆಡಿ ಕಾರ್ಯಕ್ರಮ ವಿಶೇಷ. ಈ ವಿಡಿಯೋಗಳನ್ನು ಬಹಳ ದೂರದಿಂದ ತೆಗೆದ ಕಾರಣ ಅವು ತುಂಬಾ ಸ್ಪಷ್ಟವಾಗಿಲ್ಲ. ಆದರೆ ಶಿವಣ್ಣನ ಜೊತೆ ಹೆಜ್ಜೆ ಹಾಕಿರುವುದು ನೆನಪಿನಲ್ಲಿ ಉಳಿಲಿವೆ. ಶಿವಣ್ಣ ಅವರ ಶಕ್ತಿ, ನೃತ್ಯ, ಮಾತನಾಡಿಸುವ ಶೈಲಿ ಎಲ್ಲರನ್ನ ಬೆಂಬಲಿಸುವ ರೀತಿಯನ್ನ ನೋಡಿದಾಗಲೆಲ್ಲ ಸಂತಸವಾಗುತ್ತೆ ಎಂದಿದ್ದಾರೆ. ಡಿಕೆಡಿ ನಂಬರ್ 1 ಶೋ ಅಂತ ಹೆಮ್ಮೆ ಇದೆ. ಎಲ್ಲಾ ಸ್ಪರ್ಧಿಗಳಿಗೂ ಶುಭ ಹಾರೈಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. ರಚಿತಾ ರಾಮ್ ಅವರು ಇತ್ತೀಚೆಗೆ ಸಂಜು ವೆಡ್ಸ್ ಗೀತಾ 2 ಚಿತ್ರದಲ್ಲಿ ನಟಿಸಿದ್ದಾರೆ. ಸದ್ಯ ಲ್ಯಾಂಡ್ ಲಾರ್ಡ್ ಅಯೋಗ್ಯ 2 ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಜಮೌಳಿ ನಿರ್ದೇಶನ ಮಾಡಿ ಮಹೇಶ್ ಬಾಬು ನಟಿಸುತ್ತಿರುವ ಹೊಸ ಸಿನಿಮಾದ ಹೆಸರನ್ನ ಇತ್ತೀಚೆಗಷ್ಟೇ ರಾಜಮೌಳಿ ಬಿಡುಗಡೆ ಮಾಡಿದ್ರು. ಸಿನಿಮಾಕ್ಕೆ ವಾರಣಾಸಿ ಅಂತ ಹೆಸರಿಡಲಾಗಿದ್ದು, ಸಿನಿಮಾ ಬಿಡುಗಡೆಯಾಗಲಿರುವ ಎಲ್ಲಾ ಭಾಷೆಗಳಲ್ಲಿಯೂ ಸಿನಿಮಾದ ಹೆಸರು ವಾರಣಾಸಿ ಅಂತಲೇ ಇರಲಿದೆ. ಆದರೆ ಸಿನಿಮಾದ ಹೆಸರು ಘೋಷಿಸಿದ ಬಳಿಕ ತೆಲುಗು ಚಿತ್ರರಂಗದಲ್ಲಿ ಸಣ್ಣ ವಿವಾದವೊಂದು ಸೃಷ್ಟಿಯಾಗಿತ್ತು. ಅಸಲಿಗೆ ವಾರಣಾಸಿ ಹೆಸರನ್ನ ಈ ಮೊದಲು ಬೇರೆ ನಿರ್ಮಾಣ ಸಂಸ್ಥೆಯೊಂದು ನೋಂದಣಿ ಮಾಡಿಸಿದೆ. ಇದೇ ಕಾರಣಕ್ಕೆ ತೆಲುಗಿನಲ್ಲಿ ಮಾತ್ರವೇ ಸಿನಿಮಾದ ಹೆಸರನ್ನ ಬದಲಾಯಿಸಿದ್ದಾರೆ ರಾಜಮೌಳಿ. ವಾರಣಾಸಿ ಸಿನಿಮಾವನ್ನ ತೆಲುಗಿನ ರಾಮ ಬ್ರಹ್ಮ ಹನುಮ ಕ್ರಿಯೇಷನ್ಸ್ ಹೆಸರಿನ ನಿರ್ಮಾಣ ಸಂಸ್ಥೆಯೊಂದು ನೋಂದಣಿ ಮಾಡಿಸಿದೆ. ತೆಲುಗು ಫಿಲ್ಮ್ ಪ್ರೊಡ್ಯೂಸರ್ಸ್ ಕೌನ್ಸಿಲ್ನವರು ರಾಮ ಬ್ರಹ್ಮ ಹನುಮ ಕ್ರಿಯೇಷನ್ಸ್ನವರಿಗೆ ವಾರಣಾಸಿ ಹೆಸರಿನ ರಿಜಿಸ್ಟರ್ ಮಾಡಿ ದಾಖಲೆಗಳನ್ನು ನೀಡಿದ್ದಾರೆ. 2023ರಿಂದಲೂ ಈ ಹೆಸರು ರಾಮ ಬ್ರಹ್ಮ ಹನುಮ ಕ್ರಿಯೇಷನ್ಸ್ ಬಳಿಯೇ ಇದೆ. ಜೂನ್ 24, 2025ರಂದು ಹೆಸರನ್ನ ಮತ್ತೆ 1 ವರ್ಷಗಳ ಕಾಲಕ್ಕೆ ನೋಂದಣಿ ಮಾಡಿಸಲಾಗಿದೆ.
ತೆಲುಗಿನಲ್ಲಿ ವಾರಣಾಸಿ ಹೆಸರು ಬೇರೆಯವರ ಬಳಿ ಇರುವ ಕಾರಣ ರಾಜಮೌಳಿ ತಮ್ಮ ಸಿನಿಮಾದ ಹೆಸರನ್ನ ಬದಲಾಯಿಸಿದ್ದಾರೆ. ಹಾಗೆಂದು ಸಂಪೂರ್ಣವಾಗಿ ಬದಲಿಸಿಲ್ಲ. ಬದಲಿಗೆ ವಾರಣಾಸಿ ಸಿನಿಮಾವನ್ನ ರಾಜಮೌಳಿ ವಾರಣಾಸಿ ಅಂತಲೇ ನೋಂದಣಿ ಮಾಡಿಸಿದ್ದಾರೆ. ತೆಲುಗಿನಲ್ಲಿ ಮಾತ್ರ ವಾರಣಾಸಿ ಸಿನಿಮಾ ರಾಜಮೌಳಿ ವಾರಣಾಸಿ ಹೆಸರಿನಿಂದ ಬಿಡುಗಡೆಯಾಗಲಿದೆ. ಭಾರಿ ದೊಡ್ಡ ಕಾರ್ಯಕ್ರಮ ಮಾಡಿ ಸಿನಿಮಾದ ಹೆಸರನ್ನ ಘೋಷಿಸಿರುವ ಕಾರಣ ಈಗ ಮತ್ತೆ ಬೇರೆ ಹೆಸರು ಇಡಲು ಕಷ್ಟ. ಹಾಗಾಗಿ ಸಿನಿಮಾದ ಹೆಸರನ್ನ ಹೆಚ್ಚು ಬದಲಾವಣೆ ಮಾಡದೆ ರಾಜಮೌಳಿ ವಾರಣಾಸಿ ಅಂತ ಇಡಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.